ಕಂಬದಕೋಣೆ ಗ್ರಾಮ ಪಂಚಾಯಿತಿಯ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಏನು ಹಗರಣಗಳ ಬಗ್ಗೆ ಏನು ವ್ಯಾಪಕ ಚರ್ಚೆ ಆಗುತ್ತಿರೋ ಬಗ್ಗೆ ಮತ್ತು ಈ ಒಂದು ಸುಳ್ಳು ಆರೋಪದ ಬಗ್ಗೆ ನಾವು ಸ್ಪಷ್ಟೀಕರಣ ನೀಡುವ ಉದ್ದೇಶಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುತ್ತೇವೆ. ಮುಖ್ಯವಾಗಿ ಕಂಬದಕೋಣೆ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 5 ವರ್ಷದಿಂದ ನಾವು ಆಡಳಿತ ಅಧಿಕಾರದಲ್ಲಿದ್ದು ನಮ್ಮ ಕಂಬದಕೋಣೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಹಗರಣಗಳು ನಡೆದಿಲ್ಲ ಅನ್ನೋದ್ರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ದೂರುದಾರರು ಕಂಬದಕೋಣೆ ಗ್ರಾಮ ಪಂಚಾಯಿತಿನ ಹಗರಣಗಳಲ್ಲಿ ಮುಖ್ಯವಾಗಿ ಒಂದು SC/ST ಅನುದಾನದಲ್ಲಿ ದುರ್ಬಳಕೆ ಮತ್ತು ನರೇಗಾ ಕೂಲಿಯಲ್ಲಿ ಹಗರಣ, ತುರ್ತು ಕಾಮಗಾರಿಗೆ ಸಂಬಂಧಪಟ್ಟಂತೆ ಹಗರಣಗಳ ಬಗ್ಗೆ ದೂರಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಬಿತ್ತರವಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕಂಬದಕೋಣೆ ಗ್ರಾಮ ಪಂಚಾಯಿತಿಯ ದಾಖಲೆಗಳ ಪ್ರಕಾರ ಯಾವುದೇ ಹಗರಣಗಳು ಇಲ್ಲಿ ನಡೆದಿಲ್ಲ. ಇಲ್ಲಿ ಎಲ್ಲ ದಾಖಲೆ ಪ್ರಕಾರನೇ ಗ್ರಾಮ ಸ್ವರಾಜ್ ಕಾಯ್ದೆಯ ಪ್ರಕಾರನೇ ಕೆಲಸ ನಡೆದಿರೋದ್ರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಸಾಮಾಜಿಕ ಜಾಲತಾಣದಲ್ಲಿ ಕೂಲಿ ಕಳ್ಳಿ, ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕಳ್ಳಿ ಅಂತಕ್ಕಂಥದ್ದೇನು ಸಂಬೋಧನೆ ಮಾಡಿ ಅವರ ಹೆಸರನ್ನು ಮತ್ತು ಅವರ ಹುದ್ದೆಗೆ ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ. ಈ ಬಗ್ಗೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸುತ್ತೇನೆ. ಅಧ್ಯಕ್ಷರು ಅವರ ದೂರಿನನ್ವಯ ಅಧ್ಯಕ್ಷರು ಸಾಮಾನ್ಯ ಸಭೆ ದಿವಸ ಅವರು ಕೂಲಿ ಉದ್ಯೋಗ ಖಾತ್ರಿ ಕೆಲಸನೂ ಮಾಡಿರುತ್ತಾರೆ ಎಂದು ಅವರು ದೂರಿರುತ್ತಾರೆ. ಆದರೆ ಅಧ್ಯಕ್ಷರು ಸಾಮಾನ್ಯ ಸಭೆ ದಿವಸ ಯಾವುದೇ ಇದು ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಪಾಲ್ಗೊಳ್ಳಿಲ್ಲ ಅಂತೇಳಿ ದಾಖಲೆ ಮೂಲಕ ನಾವು ಕೊಡೋದ್ರ ಮೂಲಕ ಈ ಮೂಲಕ ತಿಳಿಸುತ್ತೇನೆ. ಹಾಗೂ ಏನೋ ತುರ್ತು ಕಾಮಗಾರಿಯ ಮೂಲಕ ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಹಣವನ್ನು ನುಂಗಿದ್ದಾರೆ ಅಂತಕ್ಕಂಥದ್ದೇನೋ ಒಂದು ಆರೋಪ ಮಾಡ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ. ಇದರ ಬಗ್ಗೆ ಸ್ಪಷ್ಟನೆಯನ್ನು ನೀಡಲಿಕ್ಕೆ ಬಯಸ್ತೇನೆ. ಈಗ ರಸ್ತೆ ಕಾಮಗಾರಿಯನ್ನು ಮಳೆಗಾಲದಲ್ಲಿ ತೊಂದರೆ ಆದಾಗ ರಸ್ತೆ ಕಾಮಗಾರಿಗೆ ಸ್ಥಳೀಯವಾಗಿ ಸಿಗುವಂಥ ಒಂದು ಮೆಟೀರಿಯಲನ್ನು ಬಳಸಿ ನಾವು ರಸ್ತೆಗಳನ್ನು ನಿರ್ಮಾಣ ಮಾಡಿ ಕೊಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾವು ಗುತ್ತಿಗೆದಾರರ ಮೂಲಕ ರಸ್ತೆಗೆ ಹತ್ತಿರದಲ್ಲಿ ಸಿಗುವಂಥ ಮೌರಿ ಫ್ಯಾಕ್ಟ್ರಿಯ ಒಂದು ಕಾಂಕ್ರೀಟ್ ಮಿಶ್ರಣವನ್ನು ಹಾಕಿ ಆ ರಸ್ತೆಯನ್ನು ಸರಿ ಮಾಡಿ ಕೊಟ್ಟಿರುತ್ತೇವೆ. ಆ ಭಾಗದ ಫಲಾನುಭವಿಗಳಿಂದ ರಸ್ತೆ ಮಾಡಿಕೊಟ್ಟಿರುವ ಬಗ್ಗೆ ನಮಗೆ ಪಂಚಾಯಿತಿಗೆ ಧನ್ಯವಾದವನ್ನು ಕೂಡ ತಿಳಿಸಿರುತ್ತಾರೆ. ಇದಲ್ಲದೆ ST/SC ಹಣದಲ್ಲಿ ದುರ್ಬಳಕೆ ಆಗಿದೆ ಅಂತೇಳಿ ಏನೋ ಅವರು ಆರೋಪ ಮಾಡಿರ್ತಾರೆ. ಈ ಭಾಗದ 70 ಕುಟುಂಬಗಳಿದ್ದು ಆ ಕುಟುಂಬದ ಪ್ರತಿಯೊಂದು ಮನೆಗೂ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಸಿಗುವ ಸವಲತ್ತನ್ನು ಸಮಾನವಾಗಿ ಹಂಚಿ ನಾವು ಎಲ್ಲವನ್ನ ಸರಿಯಾಗಿ ನಿರ್ವಹಿಸಿದ್ದೇವೆ ಅಂತೇಳಿ ಈ ಮೂಲಕ ತಿಳಿಸಲಿಕ್ಕೆ ಬಯಸುತ್ತೇನೆ. ಇಲ್ಲಿ ಯಾವುದೇ ಹಗರಣಗಳು ನಡೆದಿಲ್ಲ. ಗ್ರಾಮ ಪಂಚಾಯತ್ ಕಾಯ್ದೆ ಅನ್ನುವಾಗಿ ನಾವು ಕೆಲಸ ಮಾಡಿದ್ದೇವೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ, ಕೊಡುವುದಿಲ್ಲ ಅಂತೇಳಿ ಆರೋಪ ಮಾಡಿ ಸಾಮಾನ್ಯ ಸಭೆಯಲ್ಲಿ ಅದು ನಮ್ಮ ಜನರಲ್ ಬಾಡಿ ಮೀಟಿಂಗ್ ಅಂತೇಳಿ ಹೇಳಿದರೆ ಗ್ರಾಮ ಪಂಚಾಯತ್ನ ಚುನಾಯಿತ ಪ್ರತಿನಿಧಿಗಳು ಮಾತ್ರ ಭಾಗವಹಿಸೋಕೆ ಅವಕಾಶ ಇರೋದ್ರಿಂದ ಅಲ್ಲಿ ನಾವು ಯಾವುದೇ ನಮಗೆ ಅಂದರೆ ನಾವು ವಿಷಯ ಅಂದರೆ ನಾವು ಇಲ್ಲಿ ಭಾಗವಹಿಸ್ತೇನೆ ಅಂತೇಳಿ ಯಾವುದೇ ಅರ್ಜಿ ಕೊಟ್ಟಿರುವುದಿಲ್ಲ. ಆದರೂ ಬಂದು ಕೂತ್ಕೊಳ್ತಾ ಇರೋದು ನಮ್ಮ ಒಂದು ಇದಕ್ಕೆ ಕಾಯ್ದೆಗೆ ವಿರೋಧ ಆಗಿರೋದ್ರಿಂದ ನಾವು ಅವಕಾಶ ಕೊಟ್ಟಿಲ್ಲ. 6 ತಿಂಗಳ ಮುಂಚೆ ಅವರು ಅರ್ಜಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಪಂಚಾಯತ್ ಅಧ್ಯಕ್ಷರ ಅನುಮತಿ ಇಲ್ಲದೆ ಯಾರಿಗೂ ಅವಕಾಶ ಇಲ್ಲ ಅಂತೇಳಿ ಹೇಳಿ ನಾವು ಹಿಂಬಾರವನ್ನು ಅವರಿಗೆ ಕೊಟ್ಟಿದ್ದೇವೆ. ಇವತ್ತು ಕೂಡ ಸಾಮಾನ್ಯ ಸಭೆ ಆಯಿತು, ಇವತ್ತು ಫೋರಮ್ ಇತ್ತು ಮತ್ತು ಅವರಿಗೆ ಅವಕಾಶ ಕೊಡಲಿಲ್ವಾ? ಇವತ್ತು ಸಾಮಾನ್ಯ ಸಭೆಯಲ್ಲಿ ನಾವು ಈ ಒಂದು ಕೆಲವೊಂದು ಗೌಪ್ಯ ವಿಷಯಗಳ ಬಗ್ಗೆ, ವೈಯಕ್ತಿಕ ವಿಷಯಗಳ ಬಗ್ಗೆ ಚರ್ಚೆ ಇರುವುದರಿಂದ ನಾವು ಇವತ್ತು ಅಧ್ಯಕ್ಷರ ಅನುಮತಿ ಅವರಿಗೆ ಇಲ್ಲದೆ ಇರುವುದರಿಂದ ಅವಕಾಶಕ್ಕೆ ಸಭೆಗೆ ಹಾಜರಿರಲು ಅವಕಾಶ ಇಲ್ಲದೆ ಇರುವುದರಿಂದ ನಾವು ಅವರಿಗೆ ಅವಕಾಶ ನೀಡಿರಲಿಲ್ಲ. ಅದೇ ಒಟ್ಟಾರೆ ಈಗ ನಿಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೇಲೆ ಬೇರೆ ಬೇರೆ ಆರೋಪಗಳನ್ನು ಮಾಡಿದ್ದಾರೆ ನೀವು ಹೇಳ್ತಾ ಇರೋದು. ಹೌದು. ಈಗ ನಿಮ್ಮ ಮುಂದಿನ ಹಂತದ ಏನು? ನಾವು ಯಾವುದೇ ತನಿಖೆಯನ್ನು ಇದಕ್ಕೆ ಸಿದ್ಧರಿದ್ದೇವೆ. ಯಾವುದೇ ತನಿಖೆ ಮಾಡಿದರೂ ನಾವು ಅದಕ್ಕೆ ಅವರಿಗೆ ಸಹಕಾರ ನೀಡಲು ಸಿದ್ಧರಿದ್ದೇವೆ. ಇದರಲ್ಲಿ ಯಾವುದೇ ನಾವು ಹಗರಣಗಳು ಭಾಗಿಯಾಗಿಲ್ಲ ಅಂತೇಳಿ ನಾವು ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತೇವೆ.